ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸದಲ್ಲಿ ನಾವು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಈಗಾಗಲೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ತಿಳಿತಾ ಹೋಗಿದ್ದೇವೆ. ಹಾಗೆಯೇ ತುಂಬಾ ರಿಕ್ವೆಸ್ಟ್ ಆಗಿರುವಂತಹ ವಿಡಿಯೋ ಬಸವಣ್ಣನವರ ಸಾಮಾಜಿಕ ಚಳುವಳಿಯ ಬಗ್ಗೆ ತಿಳಿಸಿ, ಬಸವಣ್ಣನವರ ಬಗ್ಗೆ ತಿಳಿಸಿ ಎನ್ನುವಂಥದ್ದು. ನಾವು ಬಸವಣ್ಣನವರ ಬಗ್ಗೆ ತಿಳಿತಾ ಹೋಗ್ತಾ ಬಸವಣ್ಣನವರು ಭಕ್ತಿ ಪ್ರತಿಪಾದನೆಯನ್ನು ಮಾಡಿದರು. ಏನು ಮಾಡಿದರು? ಭಕ್ತಿ ಪ್ರತಿಪಾದನೆಯನ್ನು ಮಾಡಿದರು. ಬಸವಣ್ಣನವರು ಬಾಗೇವಾಡಿಯ ಮಾದರಸ ಮಾದಲಾಂಬಿಕೆಯವರ ಪುತ್ರರಾಗಿ ಜನಿಸಿ ಬಸವಣ್ಣನವರು ಕೂಡಲ ಸಂಗಮದ ಈಶಾನ್ಯ ಗುರುವಿನ ಬಳಿ ಶಿಕ್ಷಣವನ್ನು ಪಡೆದ್ದಾರೆ. ಸಂಪ್ರದಾಯಗಳನ್ನು ವಿರೋಧಿಸುತ್ತಿದ್ದ ಬಸವಣ್ಣನವರು ಉಪನಯನವನ್ನು ನಿರಾಕರಿಸಿದರು. ಶಿವನ ಆರಾಧಕರಾದ ಅವರು ತನಗೆ ಹುಟ್ಟಿನಿಂದಲೇ ಲಿಂಗದೀಕ್ಷೆಯಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದರು. ಎಲ್ಲ ರೀತಿಯ ಕಂದಾಚಾರಗಳನ್ನು ಆಚರಣೆಗಳನ್ನು ವಿರೋಧಿಸಿದರು. ಬಸವಣ್ಣನವರು ಸಂಪ್ರದಾಯ ಕುಟುಂಬದಲ್ಲಿ ಜನಿಸಿದ್ರು. ಆದರೆ ಅವುಗಳನ್ನೇ ಎಲ್ಲವನ್ನು ಕೂಡ ಅವರು ವಿರೋಧವನ್ನು ಮಾಡಿದರು, ನಿರಾಕರಣೆಯನ್ನು ಮಾಡಿದರು. ಉಪನಯನ ಎನ್ನುವಂತಹ ಅವರ ಒಂದು ಕಾರ್ಯ ಅದನ್ನು ನಿರಾಕರಿಸಿದ್ದಾರೆ. ಬಸವಣ್ಣನವರು ಕಂದಾಚಾರ ಆಚರಣೆಗಳನ್ನು ವಿರೋಧಿಸಿದರು. ಧಾರ್ಮಿಕ ವಿಷಯಗಳ ಚರ್ಚೆಗಾಗಿ ಈ ಧಾರ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಅನುಭವ ಮಂಟಪದಲ್ಲಿ ಅವರು ಧಾರ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸಲಿಕ್ಕೆ ಸಾಧ್ಯ ಆಯಿತು. ಬಸವಣ್ಣನವರು ಈ ಅನುಭವ ಮಂಟಪವು ಸಮಮನಸ್ಕರ ವೇದಿಕೆಯೊಂದನ್ನು ಅವರು ಮಾಡಿರುವಂಥದ್ದು. ಅದನ್ನು ಅನುಭವ ಮಂಟಪ ಅಂತ ಕರೆಯುವಂಥದ್ದು. ಇನ್ನು ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳೆಂದರೆ ಶಿವನ ಆರಾಧನೆಯನ್ನು ಮಾಡ್ತಾಯಿದ್ರು. ಬಸವಣ್ಣನವರು ಶಿವನ ಆರಾಧನೆಯನ್ನು ಮಾಡಲಿಕ್ಕೆ ಭಕ್ತಿ ಮಾತ್ರ ಅವಶ್ಯಕ ಅಂತ ಅವರು ಹೇಳಿದರು. ಯಾವ ರೀತಿಯ ಆಚರಣೆಯೂ ಇರಬಾರದು. ದೇವರ ಹೆಸರಿನಲ್ಲಿ ನಡೆಯುವಂತಹ ಯಜ್ಞ ಯಾಗಾದಿಗಳನ್ನು ಖಂಡಿಸ್ತಾರೆ. ಮೂರ್ತಿ ಪೂಜೆಯನ್ನು ತಿರಸ್ಕರಿಸ್ತಾರೆ. ಅನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಬೇಕೆಂದು ಹೇಳುತ್ತಿದ್ದರು. ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟದ್ವೈತ ಎಂದು ಕರೆಯಲಾಯಿತು. ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟದ್ವೈತ ಎಂದು ಕರೆಯಲಾಯಿತು. ಅವರು ಮೂರ್ತಿ ಪೂಜೆಯನ್ನು ಖಂಡಿಸಿದರು. ನಾನು ಅಂಡರ್ಲೈನನ್ನು ಮಾಡಿರುವಂಥದ್ದನ್ನೆಲ್ಲ ಪಾಯಿಂಟ್ಸ್ ಆಗಿ ನೀವು ಬರ್ಕೊಳ್ಳಿ, ಅಥವಾ ಪಾಯಿಂಟ್ಸ್ ರೀತಿಯಲ್ಲಿ ನಾವು ಪರೀಕ್ಷೆಗೆ ಬರೀಬೇಕು. ಆರಂಭದಲ್ಲಿ ಬಸವಣ್ಣನವರು ಯಾರ ಮಗ ಆಗಿದ್ದರು, ಹಾಗೆಯೇ ಅದರ ಜೊತೆಗೆ ಅವರು ಎಲ್ಲಿ ಜನಿಸಿದ್ರು ಎನ್ನುವಂಥ ಒಂದು ಸಣ್ಣ ಪೀಠಿಕೆಯನ್ನು ಬರೆಯಿರಿ. ಅದಾದ ನಂತರ ಬಸವಣ್ಣನವರು ಅನುಭವ ಮಂಟಪವನ್ನು ಮಾಡಿದರು. ಇದು ಒಂದು ಮನಸ್ಕರ ವೇದಿಕೆ ಆಯಿತು. ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಅನುಭವ ಮಂಟಪವನ್ನು ಅವರು ಸ್ಥಾಪಿಸ್ತಾರೆ. ಅವರು ಶಿವನ ಆರಾಧಕರು, ಶಿವನ ಭಕ್ತಿ ಮಾತ್ರ ಅವಶ್ಯಕ ಅಂತ ಹೇಳಿ ಸಾರಿದರು. ಆದರೆ ಈ ಒಂದು ಆಡಂಬರದ ಭಕ್ತಿ ಬೇಡ, ಮನಸ್ಸಿನಲ್ಲಿ ಬೇಕು, ಕಾಯಕದಲ್ಲಿ ಬೇಕು. ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿ ಆ ಶಿವನು ನಮ್ಮನ್ನು ನೋಡ್ತಾ ಇರ್ತಾನೆ. ಶಿವನ ಒಂದು ಸಾನ್ನಿಧ್ಯ ಪಡಿಬೇಕಾದ್ರೆ, ಅವನ ಆಶೀರ್ವಾದ ಭಕ್ತಿ ಸಿಗಬೇಕಾದ್ರೆ ಪೂಜೆ ಮಾಡುವಂಥದ್ದಲ್ಲ, ಯಜ್ಞ ಯಾಗಾದಿಗಳನ್ನು ಹೋಮ ಹವನಗಳನ್ನು ಮಾಡುವಂಥದ್ದಲ್ಲ. ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ ಅಂತ ಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರು ನೀವು ಒಂದೊಂದೇ ರೀತಿಯ ಪಾಯಿಂಟ್ಸನ್ನು ಹಾಕ್ತಾ ಹೋಗಿ. ಬಸವಣ್ಣನವರು ಶಿವನ ಆರಾಧಕರಾಗಿದ್ದರು. ಭಕ್ತಿಯಿಂದ ಮಾತ್ರ ಶಿವನನ್ನು ಪಡೆಯಲು ಸಾಧ್ಯ ಅಂತ ಹೇಳಿದರು. ಯಜ್ಞ ಯಾಗಾದಿಗಳು ಆಚರಣೆಗಳನ್ನು ಖಂಡಿಸಿದರು. ಮೂರ್ತಿ ಪೂಜೆಯನ್ನು ತಿರಸ್ಕರಿಸಿದರು. ತತ್ವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟದ್ವೈತ ಎಂದು ಕರೆಯಲಾಯಿತು ಎನ್ನುವಂಥದ್ದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ತಾ ಹೋಗಿ. ಮೂರ್ತಿ ಪೂಜೆಯನ್ನು ಖಂಡಿಸಿದರು. ಆಮೇಲೆ ಮೋಕ್ಷ ಸಾಧನೆಗೆ ಯಾವ ಜಪತಪಗಳು, ಹೋಮ ಹವನಗಳಿಂದ ಮೋಕ್ಷ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜಪತಪಗಳಿಂದ
ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಳವಾದ ಸೂತ್ರವನ್ನು ಜನರ ಮುಂದಿಟ್ಟರು. ಇದನ್ನು ನೀವು ಬರೀಲೇಬೇಕು ಸ್ನೇಹಿತರೆ. ಬಸವಣ್ಣನವರು ಹೇಳಿರುವ ಸರಳ ಸೂತ್ರಗಳಂದರೆ ಕಳಬೇಡ, ಕೊಲಬೇಡ, ಕಳ್ಳತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳು ಹೇಳಬೇಡ, ಕೋಪ ಮಾಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ. ನೀವು ಅದನ್ನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಹಾಕಿ. ಮೋಕ್ಷ ಸಾಧನೆಗೆ ಬಸವಣ್ಣನವರ ಸರಳ ಸೂತ್ರಗಳು: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಬೇಡ ಎಂದು ಅಂತರಂಗ ಶುದ್ಧಿಯನ್ನು ಬಹಿರಂಗ ಶುದ್ಧಿಯನ್ನು ಮಾತ್ರ ಕೂಡಲ ಸಂಗಮ ಮೆಚ್ಚುತ್ತಾನೆಂದರು. ನೈತಿಕತೆಗೆ, ಮಾನವೀಯತೆಗೆ, ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ನೀಡಿದರು. ಅದನ್ನೆಲ್ಲ ಪಾಯಿಂಟ್ಸ್ ಮಾಡಿ ಹಾಕಿ ಸ್ನೇಹಿತರೆ, ಪಾಯಿಂಟ್ಸನ್ನು ಮಾಡಿ ಹಾಕಿ. ಇದಿಷ್ಟನ್ನು ನಿಮಗೆ 3-4 ಪುಟದಷ್ಟಾದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅವರು ಯಾವುದಕ್ಕೆಲ್ಲ ಒತ್ತು ನೀಡಿದರು? ನೈತಿಕತೆಗೆ ಬಸವಣ್ಣನವರು ನೈತಿಕತೆಗೆ ಒತ್ತು ನೀಡಿದರು, ಮಾನವೀಯತೆಗೆ ಒತ್ತು ನೀಡಿದರು, ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಬಸವಣ್ಣನವರು ಕಾಯಕವೇ ಕೈಲಾಸವೆಂದು ಸಾರಿದ್ರು. ಕೂತು ತಿನ್ನುವುದಕ್ಕಿಂತ ದುಡಿದು ಉಣ್ಣುವುದು ಶ್ರೇಷ್ಠವೆಂದು ಸಾರಿದ್ರು. ಜ್ಞಾನ ಭಕ್ತಿಗಳ ಜೊತೆಯಲ್ಲಿ ಕಾಯಕವು ನಮ್ಮನ್ನು ದೇವರೆಡೆಗೆ ಕೊಂಡೊಯ್ಯುತ್ತದೆ ಎಂಬುದು ಅವರ ನಂಬಿಕೆ. ಇವಿಷ್ಟನ್ನು ನಾವು ಬರೀಬೇಕು. ಈಗ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ಬಸವಣ್ಣನವರು ಶಿವನ ಆರಾಧಕರಾಗಿದ್ದರು. ಎರಡನೇ ಪಾಯಿಂಟ್, ಶಿವನ ಆರಾಧನೆಯಲ್ಲಿ ಭಕ್ತಿ ಮಾತ್ರ ಅವಶ್ಯಕವೆಂದು ಸಾರಿದ್ರು. ದೇವರ ಆರಾಧನೆಯಲ್ಲಿ ಆಚರಣೆ ಇರಬಾರದು, ಯಜ್ಞ ಯಾಗಾದಿಗಳನ್ನು ಖಂಡಿಸಿದ್ರು. 4ನೇ ಪಾಯಿಂಟ್, ಮೂರ್ತಿ ಪೂಜೆಯನ್ನು ತಿರಸ್ಕರಿಸಿದ್ರು. 5, ಬಸವಣ್ಣನವರು ಮೂರ್ತಿ ಪೂಜೆಯನ್ನು ಖಂಡಿಸಿದ್ರು. ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟ ದ್ವೈತವೆಂದು ಕರೆಯಲಾಯಿತು. ಇನ್ನು ನಂತರ ಆ ಒಂದು 5-6 ಪಾಯಿಂಟ್ಸ್ ಮೇಲ್ಗಡೆ ಬರೆದ ನಂತರ ನಾವು ಬರೀಬೇಕು. ಬಸವಣ್ಣನವರು ಮೋಕ್ಷ ಸಾಧನೆಗಾಗಿ ಸರಳ ಸೂತ್ರವನ್ನು ತಿಳಿಸಿಕೊಟ್ಟರು. ಅವುಗಳೆಂದರೆ: ಕಳ್ಳತನ ಮಾಡಬೇಡ, ಕೊಲೆಯನ್ನು ಮಾಡಬೇಡ, ಹುಸಿಯನ್ನು ನುಡಿಯಬೇಡ, ಮುನಿಯಬೇಡ, ಕೋಪ ಮಾಡಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನನ್ನು ಬಣ್ಣಿಸಬೇಡ, ಇತರರನ್ನು ಹಳಿಯಬೇಡ. ಅದು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಆಗಲಿಕ್ಕೆ ಸಾಧ್ಯ. ಆಗ ಮಾತ್ರ ನಾವು ಆ ರೀತಿಯಾಗಿರಬೇಕು. ಆದರೆ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗ್ತದೆ, ಹಾಗೆ ಹೊರಗೆ ಬಹಿರಂಗ ಕೂಡ ಶುದ್ಧಿಯಾಗುವಂಥದ್ದು ಅಂತ ಬಸವಣ್ಣನವರು ತಿಳಿಸುವಂಥದ್ದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಬೇಡ ಎಂದು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯ ಬಗ್ಗೆ ಬರಿಬೇಕು. ಈ ರೀತಿಯಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯನ್ನು ಮಾತ್ರ ಕೂಡಲ ಸಂಗಮ ಬಸವಣ್ಣನವರು ಮೆಚ್ಚುಗೆ ತಿಳಿಸುವಂಥದ್ದು. ಇನ್ನು ಮತ್ತಿನ ಪಾಯಿಂಟ್ಸಲ್ಲಿ ಬಸವಣ್ಣನವರು ನೈತಿಕತೆಗೆ ಹೆಚ್ಚು ಒತ್ತು ನೀಡಿದರು, ಮಾನವೀಯತೆಗೆ ಹೆಚ್ಚು ಒತ್ತು ನೀಡಿದರು, ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ನೀಡಿದರು ಅಂತ ಬರಿಬೇಕು. ಅದಾದ ನಂತರ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಸಾರಿದ್ರು. ಕೂತು ತಿನ್ನುವುದಕ್ಕಿಂತ ದುಡಿದು ಉಣ್ಣುವುದು ಶ್ರೇಷ್ಠವೆಂದು ಸಾರಿದ್ರು. ಜ್ಞಾನ ಭಕ್ತಿಗಳ ಜೊತೆಯಲ್ಲಿ ಕಾಯಕವು ನಮ್ಮನ್ನು ದೇವರೆಡೆಗೆ ಕೊಂಡು ಹೋಗುತ್ತದೆ ಎಂದು ತಿಳಿಸಿದರು. ಇದನ್ನೆಲ್ಲ ಬರೆದಾಗ ನಮಗೆ ಒಂದು ಸಾಧಾರಣ 10-15 ಪಾಯಿಂಟ್ಸ್ಗಳು ಸಿಗ್ತದೆ ಸ್ನೇಹಿತರೆ. ಅದನ್ನೇ ವಿವರಿಸ್ತಾ ಹೋಗಿ. ಮೊದಲಿಗೆ ಪಾಯಿಂಟ್ಸನ್ನು ಬರೀಬೇಕು, ಅದಾದ ನಂತರ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಬೇಕು. ಇದಿಷ್ಟಾದರೆ ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳು, ಬಸವಣ್ಣನವರ ಬಗ್ಗೆ ಕೇಳಿದಾಗ ನಾವು ಬರೀಬೇಕಾಗಿರುವಂಥದ್ದು ಪುಟ ಸಂಖ್ಯೆ 234ರಲ್ಲಿ ಆರಂಭವಾಗ್ತದೆ ಸ್ನೇಹಿತರೆ. ಬಸವಣ್ಣನವರ ಬಗ್ಗೆ ಕೇಳುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಲವೊಮ್ಮೆ 5 ಅಂಕಕ್ಕೂ ಕೂಡ ಕೇಳ್ತಾರೆ, ಇನ್ನು ಕೆಲವೊಮ್ಮೆ 10 ಅಂಕಕ್ಕೆ ಕೇಳ್ತಾರೆ, ಇನ್ನು ಕೆಲವೊಮ್ಮೆ 15 ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಬಸವಣ್ಣನವರ ಸಾಮಾಜಿಕ ಜೀವನ ಇರ್ಬೋದು, ಬಸವಣ್ಣನವರ ಬಗ್ಗೆ ಇರ್ಬೋದು. ಈ ರೀತಿಯಾಗಿ ಬರೀಬೇಕಾಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.